ರಾಜ್ಯದಲ್ಲಿ ನಿನ್ನೆ ದಿನ 1 ವರ್ಷದ ಮಟ್ಟಿಗೆ ಗುಟ್ಕಾವನ್ನ ಬ್ಯಾನ್ ಮಾಡ್ತೀವಿ ಅನ್ನುವಂತಹ ಒಂದು ಆಜ್ಞೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ಪರ ಮತ್ತು ವಿರೋಧ ಎರಡೂ ಚರ್ಚೆಗಳಾಗ್ತಾ ಇವೆ. ಒಂದು ಕಡೆಯಲ್ಲಿ ಗುಟ್ಕಾ ಬ್ಯಾನ್ ಮಾಡಿದ್ದು ಆರೋಗ್ಯಕ್ಕೂ ಒಳ್ಳೆಕರ ಮತ್ತು ಇವತ್ತು ರಸ್ತೆಗಳು ಆದಷ್ಟು ಶುಚಿತ್ವವನ್ನು ಕಾಪಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಏನು ಬೇರೆ ಬೇರೆ ಭಾಗಗಳಲ್ಲಿ ಅದು ಬಸ್ ಸ್ಟ್ಯಾಂಡ್ ಆಗಿರಲಿ, ಬೇರೆ ಬೇರೆ ಭಾಗಗಳಾಗಿರಲಿ, ಬಹಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಕೆ ಇದೊಂದು ಒಳ್ಳೆಯ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಆರೋಗ್ಯದ ಹಿತದೃಷ್ಟಿಯಿಂದವೂ ಕೂಡ ಟೊಬ್ಯಾಕೋಯಿಂದ ಏನು ಕ್ಯಾನ್ಸರ್ ಎಲ್ಲ ಹೆಚ್ಚಾಗ್ತಾ ಇತ್ತು, ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡಾಗಲೂ ಕೂಡ ಇದು ಉತ್ತಮ ವಿಚಾರ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇದನ್ನೇ ನಂಬಿಕೊಂಡು ಯಥೇಚ್ಛವಾಗಿ ಅರಕನಟ್ಸನ್ನ ಅಥವಾ ಅಡಿಕೆಯನ್ನ ಸೇಲ್ ಮಾಡ್ತಾ ಇರುವಂತಹ ರೈತರು ನಮ್ಮ ಇದೇ ಕರ್ನಾಟಕದಲ್ಲಿದ್ದಾರೆ. ಎಸ್ಪೆಷಲಿ ಮಲೆನಾಡು, ಶಿವಮೊಗ್ಗ ಈ ಭಾಗದಲ್ಲಿದ್ದಾರೆ. ಸೊ ಇಂಥವರಿಗೆ ಹೊಟ್ಟೆಪಾಡಿಗೆ ನಾವು ಚಪ್ಪಡಿ ಕಲ್ಲನ್ನ ಎಸೆದ ಹಾಗೆ ಅನ್ನುವಂಥ ಧ್ವನಿಯು ಕೂಡ ಕೇಳಿ ಬರ್ತಾ ಇದೆ. ಸೊ ಓವರ್ ಆಲ್ ಆಗಿ ಈ ವಿಚಾರಗಳ ಕುರಿತಾಗಿ ಪರ ಮತ್ತು ವಿರೋಧ ಎರಡೂ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಚರ್ಚೆ ಮಾಡೋದಕ್ಕೂ ಮೊದಲಿಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು ಆ ಭಾಗದ ಮಾಜಿ ಅಂದ್ರೆ ಎಲ್ಲ ಈ ಅಡಿಕೆಯನ್ನ ಬೆಳೆಸ್ತಾರೋ ಆ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂತಹ ಅರಗ ಜ್ಞಾನೇಂದ್ರ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಏನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಿಷ್ಟು ಪರ ವಿರೋಧ ಎಲ್ಲ ರೀತಿಯ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ನಮ್ಮ ಜೊತೆ ಇದೀಗ ಅಡಿಕೆ ಮಹಾಮಂಡಳ, ಅಡಿಕೆ ಸಹಕಾರಿ ಮಹಾಮಂಡಳದ ಅಧ್ಯಕ್ಷರಾದಂತಹ ಶಾಸಕರಾದಂತಹ ಅರಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವರು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿಗಳಿಗೆ. ನಮ್ಮ ಜೊತೆ ಅರಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವ್ರೇನು ಹೇಳ್ತೀರಿ ಕಣ್ಣ? ಅಡಿಕೆ ನಿಷೇಧ ಅಲ್ಲ, ಅಡಿಕೆಯಿಂದ ತಯಾರಾಗುವ ಉತ್ಪನ್ನಗಳು, ಉಪ ಉತ್ಪನ್ನಗಳ ಪಾನ್ ಮಸಾಲ ಮತ್ತು ಗುಟ್ಕಾ ಮುಂತಾದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಹೇಳಿದ್ವಿ, 145 ತಾಲೂಕುಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಸುಮಾರು 13 ಜಿಲ್ಲೆಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಒಳ್ಳೆಯ ಧಾರಣೆ ಬಂದಿದ್ದರಿಂದ ವಿಸ್ತಾರ ಜಾಸ್ತಿ ಆಗ್ತದೆ ಬೆಳೆದು. ಸುಮಾರು 15-20 ಲಕ್ಷ ಕುಟುಂಬಗಳು ಇದರ ಮೇಲೆ ಅವಲಂಬಿತವಾಗಿದ್ದಾವೆ. ಹೀಗಾಗಿ ಇಡೀ ದೇಶದಲ್ಲಿ 60% ಹೆಚ್ಚು ಅಡಿಕೆಯನ್ನು ಕರ್ನಾಟಕದಲ್ಲಿ ಬೆಳೀತಾ ಇದ್ದೀವಿ ನಾವು. ನೀವೇನೇ ಮಾಡಿದ್ರು ಕರ್ನಾಟಕದಲ್ಲಿ ಅಡಿಕೆ ಬೆಳೆಗಾರರಿಗೆ ಒಂದು ರಕ್ಷಣೆ ಕೊಡದೇ ಇದ್ರೆ ಇನ್ನೆಲ್ಲೂ ಯಾವ ರಾಜ್ಯದಲ್ಲೂ ರಕ್ಷಣೆ ಸಿಗೋದಿಲ್ಲ. ಅದನ್ನು ಮನಗಂಡು ಇವತ್ತು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಆದಾಗ ಅದನ್ನ ಇವತ್ತು ಹೇಳಿದ್ವಿ ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಅಡಿಕೆ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು, ಇಲ್ಲದೇ ಇದ್ದರೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದನ್ನ ಹೇಳಿದ್ದೀವಿ. ಹಾಗೆ ಒಂದು ಮನವಿ ಕೊಟ್ಬಿಡಿ ನೀವು, ನಾನು ಅದನ್ನ ಪುನರ್ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸು, BJP ದಳ ಎಲ್ಲ ಶಾಸಕರು ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಪಾಸಿಟಿವ್ ಆಗಿ ಅದನ್ನ ಪರಿಗಣಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ಅಡಿಕೆ ಉತ್ಪನ್ನಗಳಿಂದ ಆಗ್ತಕ್ಕಂತಹ ಒಂದಿಷ್ಟು ಏನು ಗುಟ್ಕಾ, ಪಾನು ಇವೆಲ್ಲ ಇದಾವಲ್ಲ, ನಿಕೋಟಿನ್, ಇದರಿಂದಾಗಿ ಸಾಕಷ್ಟು ಪರಿಣಾಮಗಳು ಕೂಡ ಆರೋಗ್ಯದ ಮೇಲೆ ಕೂಡ ಬೀಳ್ತಾ ಇರ್ತಕ್ಕಂಥದ್ದು. ಕ್ಯಾನ್ಸರ್ನಂತ ರೋಗ ಬರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅದನ್ನು ನಿಷೇಧ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೆಂಗಿದು ಪರ್ಯಾಯವಾಗಿ ಇದಕ್ಕೇನು ಪರಿಹಾರ ಯಾವ ರೀತಿ ಕಂಡುಕೊಳ್ಬೋದು ಅಂತೇಳಿ, ಯಾರಿಗೆ ಬೆಳೆಗಾರಿಗೂ ತೊಂದರೆ ಆಗಬಾರ್ದು, ಈ ಕಡೆ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರಬಾರ್ದು, ಆದ ರೀತಿ ಯಾವ ರೀತಿ ಒಂದು ಇದನ್ನು ತಗೋಬಹುದು? ನೋಡಿ, ಗುಟ್ಕಾ ಜಾರಿಗೆ ಬಂದು 25-30 ವರ್ಷ ಆಗುತ್ತೆ. ಗುಟ್ಕಾ ಬಂದು ಎಷ್ಟು ಜನ ಕ್ಯಾನ್ಸರ್ ಇದಾಗಿದ್ದಾರೆ, ಓರಲ್ ಕ್ಯಾನ್ಸರ್ ಎಷ್ಟು ಜನ ಬಂದಿದ್ದಾರೆ, ಸಂಶೋಧನೆಗಳಾಗ್ತಾ ಇದಾವೆ. ಅದಲ್ಲ ಅಂತ ನಾನು ಹೇಳೋದಿಲ್ಲ. ಏನಾಗ್ತದೆ, ಇವತ್ತು ಸಿಗರೇಟನ್ನು ಬ್ಯಾನ್ ಮಾಡಲಿಲ್ಲ ಇಡೀ ಜಗತ್ತಿನಲ್ಲಿ. ಅವ್ರಿಗೆ ಬಿಡ್ತಾರೆ ಸಿಗರೇಟಿನ ಮೇಲೆ ಇಂಜುರೀಸ್ ಟು ಹೆಲ್ತ್ ಅಂತ ಹೇಳಿ ಪ್ರಿಂಟ್ ಮಾಡಿ ನಿಮ್ಮ ವಿವೇಚನೆಗೆ ಬಿಡ್ತೀವಪ್ಪ ಕನ್ಸ್ಯೂಮರ್ಸಿಗೆ ಅಂತ ಹೇಳ್ತಾರೆ. ಸೊ ಇದನ್ನು ಗುಟ್ಕಾನು ಅಷ್ಟೇ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ ಹಾಕ್ತಾ ಇದ್ದಾರೆ ಈಗಾಗಲೇ. ಆದ್ದರಿಂದ ನಾನು ಹೇಳೋದು, ಅಡಿಕೆ ಬೆಳೆಗಾರರನ್ನ ರಕ್ಷಣೆ ಮಾಡೋದು ಅವಶ್ಯಕತೆ ಇದೆ ಅಷ್ಟೇ. ಆದ್ದರಿಂದ ಪರ್ಯಾಯವಾಗಿ ಅಡಿಕೆಗೆ ಏನೇನೊಂದು ಉಪಯೋಗಕ್ಕೆ ಬರುವವರೆಗೆ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡುವಂಥ ಅವಶ್ಯಕತೆ ಇದೆ. ಒಂದು 25 ವರ್ಷದಲ್ಲಿ ಇಲ್ಲದೆ ಇರುವಂಥದ್ದು ಏಕಾಏಕಿ ಒಂದು ದಿವಸ ಈಗ ಆಗಿಬಿಟ್ರೆ ತುಂಬ ದೊಡ್ಡ ತೊಂದರೆ ಆಗ್ತದೆ. ಮತ್ತು ಅಡಿಕೆ ಗುಟ್ಕಾದ ಒಳಗಡೆ ಅಡಿಕೆ ಇರೋದ್ರಿಂದ ನಾವು ಇದು ಮಾಡ್ತಾಯಿದ್ವಿ. ಹೊಗೆ ಸೊಪ್ಪನ್ನು ಬ್ಯಾನ್ ಮಾಡಲಿಲ್ಲ ಇಡೀ ದೇಶದಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಗುಟ್ಕಾನ ಬ್ಯಾನ್ ಮಾಡಲಿಲ್ಲ. ಆದ್ದರಿಂದ ಅದನ್ನು ಸಂಶೋಧನೆ ಮೂಲಕ ಕಂಡುಹಿಡಿಯಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡಲಿ, ಜನಜಾಗೃತಿಯನ್ನು ನಿರ್ಮಾಣ ಮಾಡಲಿ ಅನ್ನುವಂಥದ್ದು ನಾವು ಹೇಳುವಂಥದ್ದು. ಸದ್ಯಕ್ಕೆ ಅಡಿಕೆ ಬೆಳೆಗೆ ಏನಾರು ಹೆಚ್ಚು ಕಮ್ಮಿ ನೋಡಿ, ಇವತ್ತು ನಿನ್ನೆಯಿಂದ ನಿಮ್ಮ ಮೀಡಿಯಾದಲ್ಲಿ ಬರ್ತಾಯಿದೆ ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಆಗ್ತದೆ ಕರ್ನಾಟಕದಲ್ಲಿ ಅಂತ. ಈಗಾಗಲೇ 2,000 ರೂಪಾಯಿ ಬಿದ್ದೋಯ್ತು. ನಾಳೆಯಿಂದ ವ್ಯಾಪಾರಕ್ಕೆ ಬರೋರೇ ಸಂಖ್ಯೆನೇ ಕಮ್ಮಿ ಆಗ್ತದೆ. ಇದು ಬಹಳ ಕಷ್ಟ ಆಗ್ಬಿಡುತ್ತೆ ಮಾರ್ಕೆಟ್ ಮೇಲೆ. ಇದಕ್ಕಾಗಿ ನಾವು ಯೋಚನೆ ಮಾಡ್ತಾಯಿದ್ವಿ. ನಾವು
ಅಡಿಕೆ ಬೆಳೆಗಾರ ರೈತರ ಹಿತಾನೂ ಕಾಪಾಡಬೇಕು, ಮಹಾಜನತೆ ಆರೋಗ್ಯವನ್ನು ಕಾಪಾಡಬೇಕು. ಈ ರೀತಿಯ ವಯ ಮೀಡಿಯಾ ಸರ್ಕಾರಗಳು ಹುಡುಕಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈಗ ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ನೀವು ಇದು ಮಾಡಿರ್ತಕ್ಕಂಥದ್ದು. ಯಾವ ರೇಟ್ ಒಂದು ರೀತಿ ಇರೋದಿಲ್ಲ, ಯಾವಾಗ ಬಿದ್ದು ಹೋಗ್ತಾನೆ ಇರ್ತದೆ, ಅದರಲ್ಲಿ ಕೊಳೆ ರೋಗಗಳು ಬರ್ತವೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸಂಕಷ್ಟಗಳು ಕೂಡ ಅಡಿಕೆ ಬೆಳೆಗಾರರಿಗೆ ಇರುವಂಥದ್ದು. ಈಗ ಎಲೆ ಚುಕ್ಕಿ ರೋಗ, ಯೆಲ್ಲೋ ಲೀಫ್ ಡಿಸೀಸ್ ಇದೆ. ಮೊನ್ನೆ ದಿನ ಲೋಕಸಭೆಯಲ್ಲಿಯೂ ನಮ್ಮ ಬಿ ವೈ ರಾಘವೇಂದ್ರ ಅವರ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ದಾರೆ, ಒಟ್ಟಾರೆ ದೇಶದಲ್ಲಿ 35% ಅಡಿಕೆಯ ಇಳುವರಿ ಈಲ್ಡ್ ಕಮ್ಮಿ ಆಗಿದೆ, ಉತ್ಪಾದನೆ ಕಮ್ಮಿ ಇದೆ 35%. ಭಾಳ ಕಷ್ಟದಲ್ಲಿ ಇದನ್ನೆಲ್ಲ ಬೆಳೀತಾ ಇದ್ದೇವೆ. ತೋಟಗಳೇ ಹೋಗ್ತಾ ಇದ್ದಾವೆ ರೋಗಗಳು. ಅದಕ್ಕೆ ಸಂಶೋಧನೆಗಳು ಅದು ಇದು ನಡೆಸಬೇಕು. ಕಳೆದ 2-3 ವರ್ಷದಿಂದ ಒತ್ತಡ ಹಾಕಿ ಕೇಂದ್ರ ಸರ್ಕಾರ ಒಂದಷ್ಟು ಹಣ ಬಿಡುಗಡೆ ಮಾಡಿದೆ. ಹೀಗಾಗಿ ತುಂಬ ರೈತರು ಆತಂಕದ ಸ್ಥಿತಿನಲ್ಲಿದ್ದಾರೆ. ಇವತ್ತು ಮಾರ್ಕೆಟು ಕೂಡ ವ್ಯತ್ಯಾಸ ಆಗ್ಬಿಟ್ರೆ ಬೇರೆಲ್ಲ ಬೆಳೆಗಾರರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಅಡಿಕೆ ಬೆಳೆಗಾರ ಆತ್ಮಹತ್ಯೆಗೆ ಹೋಗಿರಲಿಲ್ಲ, ಅದು ಹೋಗ್ಬಿಟ್ರೆ ಕಷ್ಟ. ಅದಕ್ಕಾಗಿ ಥ್ಯಾಂಕ್ ಯು. ಇದು ಅರ್ಗ ಜ್ಞಾನೇಂದ್ರ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.